ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಹರಳಯ್ಯ ಜಯಂತಿ, ಅನೇಕ ಗಣ್ಯರು ಭಾಗಿ. ಕಲಬುರಗಿಯಲ್ಲಿ ಇಸ್ಲಾಮಾಬಾದ್ ಬಡಾವಣೆಯ ಹೆಸರು ಬದಲಿಸುವಂತೆ ಒತ್ತಾಯ. ವಿಜೃಂಭಣೆಯಿಂದ ಜರುಗಿದ ಎಸ್ಯುಸಿಐಸಿ ಪಕ್ಷದ ಸಂಸ್ಥಾಪನಾ ದಿನಾಚರಣೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಿಸುವಂತೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತರ ವಿಶೇಷ ಪ್ರಾರ್ಥನೆ. ಇದೀಗ ವಾರ್ತೆಗಳ ವಿವರ. ಶಿವಶರಣ ಹರಳಯ್ಯನವರ 914ನೇ ಜಯಂತ್ಯೋತ್ಸವ ನಿಮಿತ್ತ ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶ್ರೀ ಶಿವಶರಣ ಹರಳಯ್ಯ ಜಯಂತ್ಯೋತ್ಸವ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಗೋವಾ ಹೋಟೆಲ್ ಬಳಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಶಾಸಕ ಬಸವರಾಜ್ ಮತ್ತಿಮೂಡ್ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭಕ್ಕೂ ಮುನ್ನ ನಗರದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಆರಂಭವಾದ ಭವ್ಯ ಮೆರವಣಿಗೆಯು ನಗರದ ಚೌಕ್ ಪೊಲೀಸ್ ಠಾಣೆ ಮಾರ್ಗವಾಗಿ ಹರಳಯ್ಯ ಭವನದಲ್ಲಿ ಸಂಪನ್ನಗೊಂಡಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸುವ ಮೂಲಕ ಗಮನ ಸೆಳೆದವು. ಈ ವೇಳೆ ಮಾತನಾಡಿದ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು, ಶಿವಶರಣ ಹರಳಯ್ಯನವರ 914ನೇ ಜಯಂತಿ ಕಲಬುರಗಿಯಲ್ಲಿ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ಸಂತೋಷದ ಸಂಗತಿ. ಆದರೆ ಅದರ ಜೊತೆಗೆ ಅವರ ತತ್ವ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬಾ ಅವಶ್ಯಕವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಶರಣ ಹರಳಯ್ಯರ 914ನೇ ಜಯಂತಿ ಬಹಳ ಅದ್ದೂರಿಯಾಗಿ ಗೋ ಹೋಟೆಲ್ ಹತ್ತಿರ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ. ಈ ಎಲ್ಲ ಈ ಸಮಾಜದ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ಇನ್ನೊಂದು ಸತಿನ ಅಭಿನಂದನೆ ಕೂಡ ಸಲ್ಲಿಸಕ್ಕೆ ಬಯಸ್ತಾ ಇದ್ದೆ. ಯಾಕಂದ್ರೆ ಇದು ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆ ಶುರುವಾಗಿದೆ. ಆದರೆ ಎಷ್ಟು ಬಿಸಿಲಲ್ಲಿದ್ದರೂ ಇವತ್ತು ನೀವು 11 ಗಂಟೆ ಹಿಡ್ಕೊಂಡು ಬಹುಶಃ ನನಗೆ ಅನ್ಸೋ ಮಟ್ಟಿಗೆ 6 ಗಂಟೆವರೆಗೂ ಮೆರವಣಿಗೆ ನಡೆದಿರ್ಬೇಕಂತ ಅನಿಸ್ತಾ ಇದೆ. 6:30ವರೆಗೂ
ನನಗೆ ಅನ್ನಿಸ್ತಾ ಇತ್ತು ಖಾಲಿ ಮೆರವಣಿಗೆ ಮೇಲೆ ಜಯಂತಿ ಮುಗಿಸ್ಬಿಡ್ತಾರೇನೋ ಒಂದು ಕಾರ್ಯಕ್ರಮ ಮಾಡ್ತಾರೇನೋ ಅಂತೇಳಿ ಡೌಟ್ ಇತ್ತು. ಯಾಕಂದ್ರೆ ಬೆಳಿಗ್ಗೆ ಹಿಡಿದು ಮಾಡ್ತಾ ಇದ್ದೀರಿ, ಮತ್ತು 8 ಪೀಸಸ್ ಇಟ್ಕೊಂಡು ಮತ್ತು ಸಾಯಂಕಾಲ ಕಾರ್ಯಕ್ರಮಕ್ಕೂ ಜನ ಬರಬೇಕಲ್ಲ ಅಂತಕ್ಕಂಥದ್ದು ಕೂಡ ನಾನು ಕೇಳಿ, ನಾನು ಬೇರೆ ಬೇರೆ ಕಾರ್ಯಕ್ರಮ ಕ್ಷೇತ್ರದಲ್ಲಿದ್ದು ನನಗೆ ಅಲ್ಲಿ ಹೋಗೋದಿದ್ರು ನಾನೇ ದೇವ್ರಿಗೆ 2-3 ಸತಿ ಫೋನ್ ಮಾಡಿ ಎಷ್ಟಕ್ಕೆ ಬರಲಿಂದ 5 ಫೋನ್ ಹಚ್ಲತ್ತೀನಿ. ಅವ್ರು ನಾನು ಹೇಳ್ತೀನಿ ಅನ್ಕೋತ ನಮ್ಮ ಕ್ಷೇತ್ರದ ಕಾರ್ಯಕ್ರಮ ಹೊಸ ಮುಗಿದೋದು ನಾ ಇಲ್ಲೇ ಕುಂತಿದ್ದೀವಿ. ಯಾಕಂದ್ರೆ ಹೋದ್ರೆ ಏನಾಗ್ತದೆ, ಮತ್ತೆ ನೋಡಪ್ಪ ಸಮಾಜದವ್ರು ಕೂಡ ಸಮಾಜ ಪೇನ್ ಕುಳ್ಳದಂಗೆ ಆಗ್ತದೆ ಅಂತಾರೆ ಅಂತ ತಿಳ್ಕೊಂಡು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳು ಬಿಟ್ಟು ನಾನು ಇಲ್ಲಿ ಕುಂತಿದ್ದೀನಿ. ಇವತ್ತು ನಮ್ಮ ಮೇಯರ್ ಸಾಹೇಬರು ಕೂಡ ಇಲ್ಲೇ ಅದಾರೆ. ಯಾಕಂದ್ರೆ ಅವರೊಬ್ರು ಮಾತಾಡೋಗಿರೋ ನಮ್ಮ ಮಾತು ಯಾರು ಕೇಳೋ ರೀತಿ ಇಲ್ಲ ಅಂತ ತಿಳ್ಕೊಂಡು ನಾನೇ ಮಾತಾಡ್ತೀನಿ, ನೀವು ಮಾತಾಡ್ರಿ ಅಂತೇಳಿ ನಮ್ಗೆ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಸಮಾಜ ಯಾವ ರೀತಿ ಇದೆ ಅಂದ್ರೆ ಎಂ ಎ ಪಡ್ಲಗೌಡರು ಹೇಳಿದರು, ಅಲ್ಲಂಪ್ರಭು ಗೌಡರು ಹೇಳಿದ್ರು, ಮತ್ತೆ ನಾ ವಿಷಯಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕೂಡ ಇಡೀ ಈ ರಾಜ್ಯ ಜನತೆಗೆ ಕೂಡ ಗೊತ್ತಿದ್ದಂಥ ವಿಷಯ. ನಾವು ಯಾವ ವಿಷಯಕ್ಕೆ ಹೋಗೋರಲ್ಲ, ಯಾರಿಗೇನು ಅನ್ನೋರಲ್ಲ. ನಾವೆಲ್ಲ ನಮ್ಮೆಲ್ಲ ಎಪ್ಪಣ್ಣ ಅನ್ಕೊಂಡು ತಮ್ಮ ಪಾದಿಗೆ ಬಿದ್ದು ಕೇಳ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ನಮ್ಮದೊಂದು ಸಮಾಜ ಅಂತಕ್ಕಂಥ ಕೂಡ ನಾವು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿವರೆಗೆ ನಾನು ಎಲ್ಲಿದ್ರು ಇವತ್ತು ಬೆಂಗಳೂರು ಹತ್ತಲ್ಲಿ ನಾವು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅನೇಕ ಶಾಸಕರ ಜೊತೆ ನಾವು ಕೂತಿರ್ತೀವಿ. ನಾವು ಹಳೆ ಸಮಾಜ ಸಮಗಾರ ಸಮಾಜ ಅಂದ್ರೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ನಮಗೆ ಅತಿ ಗೌರವ ಕೊಟ್ಟು ಮಾತಾಡ್ತಕ್ಕಂಥವ್ರು ಇಡೀ ಎಲ್ಲ ಅಪ್ಪರ್ ಸಮಾಜ ಅಂತ ಲಿಂಗಾಯತ್ ಕಮ್ಯುನಿಟಿ ಇರ್ಬೋದು, ಹರವೊಂದು ಯಾವುದೇ ಕಮ್ಯುನಿಟಿ ಇದ್ದು ಹಳೆಯ ಸಮಾಜ ಅಂದ್ಕೊಳ್ಳೇನೆ ಭಾಳ ಪ್ರೀತಿ ಪ್ರೇಮದಿಂದ ಮಾತಾಡ್ತಕ್ಕಂಥ ನಮ್ಮ ಸಮಾಜ. ಈ ವಿಷಯಗಳು ನಾವು ಗಳಿಸ್ಕೊಂಡಿರೋಂತಂದ್ರೆ ಇವತ್ತು ಉದಾಹರಣೆ ಅದೇ ನಿಮ್ಮೆಲ್ಲ ಆಶೀರ್ವಾದ, ವೇದಿಕೆ ಮೇಲಿದ್ದಂಥ ಎಲ್ಲ ಆಶೀರ್ವಾದದೊಂದಿಗೆ ಇವತ್ತು ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರವನ್ನು ಕೂಡ ಭೀಮಶಂಕರ ಗೌಡರು, ಸೌಕರವರು, ಅನೇಕ ನಮ್ಮ ಕ್ಷೇತ್ರ ಜನರು ವೇದಿಕೆ ಮೇಲೆ ಕುಂತಿದ್ದಾರೆ. ಇವತ್ತು ನಮ್ಮ ಸಮಾಜನ ಎಷ್ಟಿದ್ದೀವಿ ಎಂಬುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ನನಗೆ 2 ಬಾರಿ ಶಾಸಕರು ಮಾಡಿ ವಿಧಾನಸೌಧ ಕೂಡ್ಸಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಾರಪ್ಪ ಅಂದ್ರೆ ಎಲ್ಲಿದ್ದಂಥ ಜಿಲ್ಲೆದ ಎಲ್ಲ ಹಿರಿಯ ನಾಯಕರು ನಮ್ಮ ಮೇಲೆ ಆಶೀರ್ವಾದ ಮಾಡ್ಯಾರಂತಕ್ಕಂಥ ಕೂಡ ನಾವು ನೆನಪಿಟ್ಕೋಬೇಕಾಗುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಇರೋದೆ, ಯಾರನ್ನೊಬ್ರು ಬೆಳಿಲತ್ತರೋ ಬೆಳಿಬೇಡ ಅಂತಕ್ಕಂಥ ಕೂಡ ನಮ್ಮ ಜಾತಿ ಒಳಗೂ ಇದೆ. ಅನೇಕರಿದೆ. ನಾವು ಚುನಾವಣೆ ನಿಂತವರು ನಾವು ಸೋಲಿಸ್ಬೇಕಂತೂ ತಿರುಗಾಡದ ಜನರು ನನಗೆ ಸಿಕ್ಕಾರೆ ಎಲೆಕ್ಷನ್. ಆದರೆ ಅವೇನು ಮಾತಾಡೋದು ಸರಿ ಅನ್ಸೋದಿಲ್ಲ ಇಲ್ಲಿ. ಯಾಕಪ್ಪ ಅಂತಂದ್ರೆ ಇವತ್ತು ಸಮಾಜ ಅಂತ ಹೇಳಿದ್ದಾಗ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಾರ್ಟಿದ ನಾವು ಇರ್ಬೋದು, ಬೇರೆ ಬೇರೆ ಪಾರ್ಟಿ ಚುನಾವಣೆ ಮಾಡ್ಬೋದು. ಆದರೆ ಸಮಾಜದ ಜಯಂತಿ ಮಾಡ್ತಕ್ಕಂಥ ಸಮಾವೇಶ ಬಂದ ನಂತರ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರಿಗೂ ತಗೊಂಡು ಈ ಸಮಾಜ ಜಯಂತಿ ಮಾಡ್ಬೇಕಂತ ಕಳಕಳಿ ಮನವಿ ಮತ್ತು ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿ ಜಯಂತಿ ಮಾಡಿ. ಯಾಕಂದ್ರೆ ಇರೋದೇನೋ ಭಾಳ ಕಡಿಮೆ, ಹೇಳೋದು ನಮ್ಮ ಪಳ್ಳಿಗಳು ಎಲ್ಲ ಹರಿದು ಹಂಚು ಹೋಗಿದ್ದೇನೋ ಯಾರೂ ಇಲ್ಲ ಅಂತಕ್ಕಂಥದ್ದು ಕೂಡ ಸತ್ಯನೇ ಇದೆ. ನಾವು ಎಷ್ಟು ಜನ ಇದ್ದೀವಿ ಅಂತದ್ದು ವಿಚಾರ ಮಾಡಿದ್ರೆ ಕಲಬುರಗಿ ಜಿಲ್ಲಾ ಜಯಂತಿನೂ ಮಾಡ್ತಾ ಇದ್ದೀರಿ. ನನ್ನ ಅನ್ಸೋ ಮಟ್ಟಿಗೆ ಇಲ್ಲಿ ಕುಂತೋ ಜನಕ್ಕಿಂತ ಹೆಚ್ಚು ಇಲ್ಲಿ ಗೋ ಹೋಟೆಲ್ ಬೆಲೆ ನಾವು ಇದ್ದಿರ್ಬೇಕು. ಅದು ಜಿಲ್ಲಾ ಜಯಂತಿ ನಾವು ಎಷ್ಟು ಜನ ಬಂದು ಕುಂತೀವಿ ಎದುರಂತಕ್ಕಂಥ ಕೂಡ ನೀವು ಚಲೋ ಹಿಂತಿರುಗಿ ನೋಡ್ರಿ ಕುಂತ ಪಾಪ ಎದುರುಗಡೆ ನೋಡ್ತಾ ಇದ್ರೆ ಹಿಂದೆ ಕುಚ್ಚೋಳು ಖಾಲಿವ ನಮ್ಮ. ಅಂದ್ರೆ ಇದೊಂದು ಸಮಾಜದಾಗ ಇದ್ದಂಥ ಜನರು ಜಯಂತಿ ಬರಲಾರ್ದಂಥ ಜನಗಳು ಕೂಡ ಬಹಳಷ್ಟು ಜನ ಅದ. ಅದಕ್ಕೆ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ, ಮುಂದಿನ ವರ್ಷ ಜಯಂತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು 15 ದಿನ 20 ದಿನ ಪೈಲೆ ಮೀಟಿಂಗ್ ಮಾಡಿ ಎಲ್ಲ ಗ್ರಾಮಗಳಿಗೆ ಕರೆಸಿ, ಜಿಲ್ಲಾದವ್ರಿಗೆ ಎಲ್ಲರಿಗೆ ಕರೆಸಿ, ನಮ್ದು ನಿಂದ ವೈಮನಸ್ಸಿದ್ರೆ ಸೈಡಿಗೆ ಇಟ್ಟು ಸಮಾಜ ಅಂತ ಬಂದಾಗ ಒಗ್ಗಟ್ಟಾಗಿ ಜಯಂತಿ ಮಾಡ್ತಕ್ಕಂಥ ಸಮಾಜದಾಗ ಎಲ್ಲರೂ ಒಗ್ಗಟ್ಟೆ ಜಯಂತಿ ಮಾಡ್ತಾರೆ. ಅದಕ್ಕೆ ನಾವು ಮತ್ತೆ ಅವ್ರು ಹೋಗಿ ಹೇಳಂಗಿದ್ರೆ ಮತ್ತೆ ನೀಲ್ಕಂಡ್ ಗೌಡ್ರು ಕಾಂಗ್ರೆಸ್ ಅವರು ಬಿಜೆಪಿಗೆ ಹೆಂಗೆ ಓಟ್ ಹಾಕ್ಸಾರ ಅಂತ ನಮ್ಮ ಪ್ರೀತಿ ಹೆಂಗದ ಅವ್ರ ಮೇಲೆ. ತುಮಸಿ ಗೌಡ್ರು ಇದ್ರು ನಮ್ಗೆ ಆಶೀರ್ವಾದ ಮಾಡ್ರಿ, ಗೌಡ್ರಿ ಸನ್ಮಾನ ಮಾಡ್ರಿ ಹಂಗೆ. ಆದ್ರೆ ಇವತ್ತು ನಿಮ್ಗೆ ಹೇಳ್ತಕ್ಕಂಥ ವಿಷಯಗಳಲ್ಲಿ ದಯವಿಟ್ಟು ಯಾರ ತಪ್ಪು ಬೇರೆ ಬೇರೆ ನಾನು ಹಳ್ಳೆಯವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದೇ ಇಲ್ಲ. ಈ ನಮ್ದು ನಿಮ್ದೇ ಚರ್ಚೆ. ಯಾಕಂದ್ರೆ ಹಳ್ಳೆಯ ಬಗ್ಗೆದಾಗ ಎಲ್ಲರೂ ಮಾತಾಡಿ ಹೋಗಿದ್ದಾರೆ, ಮತ್ತೆ ನಾವು ರಿಪೀಟ್ ಮಾಡ್ಕೊಳ್ಳೋಕೆ ಹೋಗೋಂಗಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಕ್ಕಂಥದ್ದು ನನ್ನ ವಿನಂತಿ ಇದೆ, ಮನವಿ ಇದೆ, ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀನಿ. ಭಾಳಷ್ಟು ಜನಗಳಿಗೆ ಅವ್ರು ಎಷ್ಟು ಮಂದಿರಪ್ಪ ಸಮಾಜದಾಗ ಅಂತ ಕೇಳಿ ಮುಂದಿನ ರಾಜಕಾರಣದಲ್ಲಿ ಕೂಡ ಲೆಕ್ಕ ಹಾಕ್ತಕ್ಕಂಥದ್ದು ದಿನಗಳು ಕೂಡ ಬಂದಿದೆ. ಆದರೆ ಇವತ್ತು ನಾವು ಶಾಸಕರಾಗಿದ್ದಂತಂದ್ರೆ ಯಾವುದನ್ನು ನೋಡ್ಲಾರ್ದೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರ ಆಶೀರ್ವಾದ, ರಾಜ್ಯದ ನಾಯಕರ ಆಶೀರ್ವಾದ, ಜಿಲ್ಲಾದ ನಾಯಕರ ಆಶೀರ್ವಾದದಿಂದ ಯಾವುದನ್ನು ನೋಡರೆ ನಮಗೆ ಟಿಕೆಟ್ ಕೊಟ್ಟು ಒಂದು ಸರ್ತಿ ಜಿಲ್ಲಾ ಪಂಚಾಯತ್ ಸದಸ್ಯ, ನಾನು ತೆಲಂಗಾಣ ಬಾರ್ಡ್ರಿಂದ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ದೀನಿ ಸೇಡಂ ತಾಲೂಕಲ್ಲಿ. ಇವತ್ತು 2 ಬಾರಿ ನಾವು ಕಲಬುರಗಿ ಗ್ರಾಮೀಣ ಶಾಸಕರಾಗಿ 2 ಸರ್ತಿ ಶಾಸಕರಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ವಿನಂತಿ ಮಾಡ್ತಕ್ಕಂಥದ್ದು, ಇವತ್ತು ಜಯಂತಿ ಮಾಡ್ತಾ ಇದ್ದೀರಿ, ಎಲ್ಲರೂ ಒಗ್ಗಟ್ಟಾಗಿ ದೇವ್ನ ಈ ರೀತಿ ಜಯಂತಿ ಮಾಡ್ಬಿಡಪ್ಪ. ಅದನ್ನ ಬರೀ 8 ಗಂಟೆ ಮೆರವಣಿಗೆ ಮಾಡ್ಕೊತ ಬಂದು ಎಲ್ಲ ಮಂದಿ ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ 2 ಗಂಟೆ ಮೆರವಣಿಗೆ ಇಲ್ಲ, ನಮ್ಮ ಕಾರ್ಯಕ್ರಮ ಮುಗಿಸಿ ಮೆರವಣಿಗೆ ಮಾಡ್ಕೊತ ಕೊಡು ಬೆಳಗಾನ ಚಂತ ಯಾರು ಕೇಳಂಗಿಲ್ಲ. ಆದರೆ ಬೆಳಿಗ್ಗೆ ಮಾತ್ರ ಜಯಂತಿ ಮಾಡ್ತಾ ಸಂದರ್ಭದಲ್ಲಿ ಯಾಕಂದ್ರೆ ಯಾರು ಜನ ಬರ್ಲಿಕ್ಕೆ ಆಗಂಗಿಲ್ಲ. ನೀ 8 ಗಂಟೆ 6 ಗಂಟೆ ನೀವು ಪೂರ ಬಿಸಿಲಾಗ ಪಾಪ ಅವ್ರಿಗೆ ಹೆರಣ ಮಾಡಿ ಮನೆಗೆ ಕಳಿಸ್ಮೇಲೆ ಯಾರು ಬರ್ತಾರೆ ಜಯಂತಿಗೆ ಬಾ ಅಂದ್ರೆ ಮತ್ತೆ. ಅದ್ರಗೋಸ್ಕರ ಅಂದರೂ ಕೂಡ ಇಷ್ಟು ಒಳ್ಳೆ ಸಂಖ್ಯೆಯಲ್ಲಿ ತಾವು ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ.
ಇವತ್ತು ನಾನು ಮೊದಲನೇ ಸಲ ನಮ್ಮ ಸಮಾಜ ಜಯಂತಿಯಲ್ಲಿ ಇಂಥ ಅದ್ದೂರಿ ಜಯಂತಿ ಮಾಡಿದಿರಿ. ನಾನು ಫುಲ್ ಸಮಯ ಕೊಟ್ಟು ನಮ್ಮ ಸಮಾಜ ಜಯಂತಿಗೂ ಕೂಡ ನಾನು ಇರಬೇಕಂತಕ್ಕಂಥದ್ದು ಕೂಡ ವಿಚಾರ ಇಟ್ಟುಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ 3-4 ಕಾರ್ಯಕ್ರಮ ಇದ್ದರೂ ಕೂಡ ಬಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನೀವೆಲ್ಲ ಎಷ್ಟು ಪ್ರೀತಿ ಪ್ರೇಮದಿಂದ ನನ್ನ ಕರೆದು ಇವತ್ತು ಸನ್ಮಾನ ಮಾಡಿ ಸ್ವಾಗತ ಮಾಡಿ ಸನ್ಮಾನ ಮಾಡಿ 4 ಮಾತಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತು ಮೇಯರ್ ಸಾಹೇಬರು ಕೂಡ ಇಲ್ಲೇ ಅದಾರ. ನಮ್ಮದೇನು ಭಾಳ ದೊಡ್ಡ ಬೇಡಿಕೆಗಳೇನಿಲ್ಲ. ಇವತ್ತು ನಾನು ಕೂಡ ಮಹಾನಗರ ಪಾಲಿಕೆದವನು ಕೂಡ ನಾನು ಮೆಂಬರ್ ಇದ್ದೀನಿ, GDAದವನು ಕೂಡ ನಾನು ಮೆಂಬರ್ ಇದ್ದೀನಿ. ಮುಂದಿನ GB ಮೀಟಿಂಗ್ದಲ್ಲಿ ಬಂದಲ್ಲಿ ಮೇಯರ್ ಸಾಹೇಬ್ರಿಗೆ ನಮ್ಮ ರಿಕ್ವೆಸ್ಟ್ ಅದ, ಆದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನೀವು ಕೇಳಿದಂಥದ್ದು ಆದಷ್ಟು ಬೇಗನೆ ಈಡೇರಿಸ್ತಕ್ಕಂಥ ಕೆಲಸ ನಾವು ಇವತ್ತು ಲೋಕಲ್ ಶಾಸಕರಾಗಿರ್ಬೋದು, ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು, ನಾವು ಆಗಿರ್ಬೋದು, ಇವತ್ತೆಲ್ಲರೂ ಒಗ್ಗಟ್ಟಾಗಿ ಆದಷ್ಟು ಬೇಗನೆ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಕೂಡ ಇನ್ನೊಂದು ಸರ್ತಿ ತಮ್ಮೆಲ್ಲರಿಗೆ ಹೇಳಿ ಇವತ್ತು ನನಗೆ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ವೇದಿಕೆ ಮೇಲಿದಂಥ ಎಲ್ಲ ಹಿರಿಯರಿಗೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸಿ ಎಲ್ಲರಿಗೂ ಕೂಡ ನಮಸ್ಕಾರ. ಸಮಾರಂಭದಲ್ಲಿ ಹಾವೇರಿಯ ಹರಳಯ್ಯ ವಿರಕ್ತ ಮಠದ ನಿಜಲಿಂಗ ಶಿವಾಚಾರ್ಯರು, ಶಾಸಕ ಬಸವರಾಜ್ ಮತ್ತಿಮೂಡ್, ಶಾಸಕ ಅಲಂಪ್ರಭು ಪಾಟೀಲ್, MY ಪಾಟೀಲ್, BR ಪಾಟೀಲ್, ಶಂಭುಲಿಂಗ ಬಳವಟ್ಟಿ, ಲಕ್ಷ್ಮಣ್ ದಿಗ್ಗಾವಿ, ಕಾಶಿನಾಥ್ ದೇವಟಗಿ, ಲಕ್ಷ್ಮೀಕಾಂತ್ ಇಲ್ಕಲ್, ದೇವರಾಜ್ ಕೋಳ್, ಅಮೃತ್ ಡಿಗ್ಗಿ, ಮನೋಹರ್ ಮುಗಟಿ, ಆಕಾಶ್ ಹರಳಯ್ಯ, ಭೀಮಾಶಂಕರ್ ಸೇರಿದಂತೆ ಸಮುದಾಯದ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಭಾರತ ದೇಶದ ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನದ ರಾಜಧಾನಿಯಾಗಿರುವ ಇಸ್ಲಾಮಾಬಾದ್ ಎಂಬ ಹೆಸರು ಉತ್ತರ ಮತಕ್ಷೇತ್ರದ ನಗರದ ಬಡಾವಣೆಗೆ ಇದ್ದು ಕೂಡಲೇ ಇದನ್ನ ಬದಲಾಯಿಸಬೇಕು, ಇಲ್ಲದಿದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹಿಂದೂ ಜಾಗೃತಿ ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಭಯೋತ್ಪಾದಕರಿಂದ ದಾಳಿ ನಡೆಸಲಾಗಿದೆ. ಅಂತಹ ಹೇಯ ಕೃತ್ಯ ಎಸಗಿದ್ದ ರಾಷ್ಟ್ರದ ರಾಜಧಾನಿ ಇಸ್ಲಾಮಾಬಾದ್ ಎಂಬ ಹೆಸರು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಬಡಾವಣೆಯೊಂದಕ್ಕೆ ಇರುವುದು ದುರಂತ ಎಂದರು. ಇಸ್ಲಾಮಾಬಾದ್ ಕಾಲೋನಿ ಹೆಸರನ್ನು ಸಮಸ್ತ ದೇಶಭಕ್ತ ಮುಸ್ಲಿಂ ಬಾಂಧವರು ತಕ್ಷಣ ತೆರವುಗೊಳಿಸಿ ದಿವಂಗತ ವೀರಯೋಧ ಹವಲ್ದಾರ್ ಅಬ್ದುಲ್ ಹಮೀದ್, ದಿವಂಗತ ಬ್ರಿಗೇಡರ್ ಮೊಹಮ್ಮದ್ ಉಸ್ಮಾನ್, ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ಭಾರತ ರತ್ನ ಶಹನಾಯಿ ವಾದಕ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ ಅಥವಾ ಕಲಬುರ್ಗಿಯ ಖಾಜಾ ಬಂದನವಾಜ್ ರಂತಹ ಗಣ್ಯರೊಬ್ಬರ ಹೆಸರು ಮರುನಾಮಕರಣ ಮಾಡಬೇಕೆಂದು ಒತ್ತಾಯಿಸಿದರು. ಪಾಲಿಕೆ ವ್ಯಾಪ್ತಿಗೆ ಬರುವ ಇಸ್ಲಾಮಾಬಾದ್ ಕಾಲೋನಿ ಹೆಸರನ್ನು ಬದಲಾಯಿಸಲು ಪಾಲಿಕೆಗೆ 2 ದಿನ ಗಡುವು ನೀಡಲಾಗಿದೆ. ಆ ಬಳಿಕ 29ರಂದು ಬೆಳಿಗ್ಗೆ 11:30ಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು. ಈ ಪ್ರತಿಭಟನೆ ಬಳಿಕವೂ ಪಾಲಿಕೆ ಆಯುಕ್ತರು ಹೊಸ ಹೆಸರು ನಾಮಕರಣ ಮಾಡದಿದ್ರೆ ನಾವೇ ಕಾಲೋನಿ ನಾಮಫಲಕಕ್ಕೆ ಕಪ್ಪು ಮಸಿ ಬಳಿದು ಹೋರಾಟಕ್ಕಿಳಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹಮ್ಮಿಕೊಂಡ ಉದ್ದೇಶ ಈಗಲೇ ನಾವು ಮೊನ್ನೆ ನೋಡಿದಂಥ ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾದಲ್ಲಿ ನಡೆದಂಥ ಒಂದು ದುರ್ಘಟನೆ ಏನಪ್ಪ, ಅಲ್ಲಿ ಹೋದಂಥ ಪ್ರವಾಸಿಗರ ಮೇಲೆ ಏನಲ್ಲಿನ ಭಯೋತ್ಪಾದಕರು ತಮ್ಮ ಧರ್ಮ ಯಾವುದಂತ ಕೇಳಿ ಏನು ಅವರನ್ನು ಕೊಲ್ಲಿದಾರದ ಇವತ್ತಿನ ದಿವಸ ಉಗ್ರವಾಗಿ ಖಂಡಿಸುತ್ತಾ, ಅದೇ ರೀತಿ ಇವತ್ತಿನ ದಿವಸ ಕಲಬುರಗಿಯಲ್ಲಿರುವಂಥ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಬಡಾವಣೆ ಹೆಸರು ಇಸ್ಲಾಮಾಬಾದ್ ಕಾಲೋನಿ ಅಂತ ಇಟ್ಟಿರುವುದು, ಅದು ನಮ್ಮ ಭಾರತದ ಶತ್ರು ರಾಷ್ಟ್ರವಾಗಿರುವಂಥ ಪಾಕಿಸ್ತಾನದ ರಾಜಧಾನಿಯಾಗಿರುವಂಥ ಇಸ್ಲಾಮಾಬಾದ್ ಹೆಸರು ಇರೋದರಿಂದ ಇವತ್ತಿನ ದಿವಸ ನಾವು ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಏನು ಇಸ್ಲಾಮಾಬಾದ್ ಕಾಲೋನಿಯಲ್ಲಿರುವಂಥ ದೇಶ ಪ್ರೇಮಿ ಮುಸ್ಲಿಂ ಬಾಂಧವರಿಗೆ ಒಂದು ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ, ತಕ್ಷಣ ಆ ಇಸ್ಲಾಮಾಬಾದ್ ಕಾಲೋನಿಯ ಹೆಸರನ್ನು ತೆರವುಗೊಳಿಸಿ ಏನು ಭಾರತ ದೇಶಕ್ಕಾಗಿ ಏನು ಹೆಸರು ಮಾಡಿದಂಥ ಮುಸ್ಲಿಂ ಸಮುದಾಯದ ವೀರ ಯೋಧರಾದಂಥ ದಿವಂಗತ ಹವಲ್ದಾರ್ ಹಮೀದ್ ಅಥವಾ ಬ್ರಿಗೇಡರ್ ಮೊಹಮ್ಮದ್ ಉಸ್ತಾದ್ ಉಸ್ಮಾನ್, ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ, ದಿವಂಗತ ಭಾರತ ರತ್ನ ಶಹನಾಯಿ ವಾದಕರಾದಂಥ ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ತಬಲಾ ಮಾಂತ್ರಿಕ ಎಂದು ಪ್ರಖ್ಯಾತಿ ಪಡೆದಂಥ ಜಾಕಿರ್ ಹುಸೇನ್ ಅಥವಾ ಶ್ರೀ ಖಾಜಾ ಬಂದೆ ನವಾಜ್ ದರ್ಗಾ ಅವರ ಹೆಸರಿಟ್ಟು ಈ ಒಂದು ಏನು ರಾಷ್ಟ್ರದ್ರೋಹಿ ಹಾಗೂ ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನ ರಾಜಧಾನಿಯಾದ ಇಸ್ಲಾಮಾಬಾದ್ನ ಹೆಸರು ತೆಗಿಬೇಕಂತ ಇವತ್ತಿನ ದಿವಸ ಮನವಿ ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾಡಿದ್ದು ಅಂದರೆ 29ನೇ ತಾರೀಕು ಮಂಗಳವಾರ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ಕಲಬುರಗಿಯ ವಿವಿಧ ಹಿಂದೂಪರ ಸಂಘಟನೆ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ
ಮನವಿ ಕೂಡ ಸಲ್ಲಿಸ್ತಾ ಇದ್ದೀವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಇಸ್ಲಾಮಾಬಾದ್ ಕಾಲನಿಯ ಏನು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಅವರು ಕೂಡ ಮನವಿ ಸಲ್ಲಿಸ್ತಾ ಇದ್ದೀವಿ. 2 ದಿನದ ಒಳಗಡೆ ಆ ಇಸ್ಲಾಮಾಬಾದ್ ಕಾಲನಿ ಎಂಬ ಹೆಸರನ್ನು ತೆಗೆದು ಒಂದು ಒಳ್ಳೆಯ ಹೆಸರು ಇಡಬೇಕಂತ ಇವತ್ತಿನ ದಿವಸ ಆ ಪ್ರತಿಭಟನೆ ಮೂಲಕ ಆಯುಕ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಮುಂದೇನಾದರೂ ಆ ಹೆಸರನ್ನು ತೆಗೆದೇ ಹೋದಲ್ಲಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಖುದ್ದು ನಾವಾಗಿ ಹೋಗಿ ಅಲ್ಲಿರುವಂಥವೇನು ಬೋರ್ಡ್ ಇಸ್ಲಾಮಾಬಾದ್ ಕಾಲನಿ ಅಂತ ಬೋರ್ಡ್ ಇದೆ, ಆ ಬೋರ್ಡ್ಗೆ ಮಸಿ ಬೆಳೆಯುವಂಥ ಒಂದು ಕೆಲಸ ಮಾಡಬೇಕಂತ ಆಗುತ್ತೆ ಅಂತ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಒಂದು ವೇಳೆ ಅಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದೇ ಹೋದಲ್ಲಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇಲ್ಲಿಯ ಜಿಲ್ಲಾಡಳಿತ ಆಗಿರುತ್ತೆ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ತಿಳಿಪಡಿಸ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸಿದ್ದು ವಿ ಕಂದಗಲ್, ಸುನಿಲ್ ಶಿರ್ಕೆ, ಚಿದಾನಂದ್ ಮಠಪತಿ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ವಿಜೃಂಭಣೆಯಿಂದ ಜರುಗಿದ ಎಸ್ಯುಸಿಐಸಿ ಪಕ್ಷದ ಸಂಸ್ಥಾಪನಾ ದಿನಾಚರಣೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಿಸುವಂತೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತರ ವಿಶೇಷ ಪ್ರಾರ್ಥನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಬಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ವಿರಾಮದ ನಂತರ ಮತ್ತೆ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದಲ್ಲಿರುವ ಎಸ್ಯುಸಿಐಸಿ ಪಕ್ಷದ ಕಚೇರಿಯಲ್ಲಿ ಪಕ್ಷದ 78ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದಲ್ಲಿ ಎಸ್ಯುಸಿಐಸಿ ಪಕ್ಷದ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಪಕ್ಷದ ರಾಜ್ಯ ಸಮಿತಿಯ ಸೆಕ್ರೆಟರಿಯೇಟ್ ಸದಸ್ಯರಾದ ಕಾಮ್ರೇಡ್ ಎಂ ಶಶಿಧರ್ ಅವರು ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು ಎಸ್ಯುಸಿಐಸಿ ಪಕ್ಷದ ಸ್ಥಾಪನೆ, ಬೆಳವಣಿಗೆ ಹಾಗೂ ಹೋರಾಟದ ಕುರಿತು ವಿವರವಾಗಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಆರ್.ಕೆ. ವೀರಭದ್ರಪ್ಪ ಅವರು ವಹಿಸಿಕೊಂಡಿದ್ದರು. ದೇಶದಲ್ಲಿ ಸತತವಾಗಿ ಮುಂದುವರಿತಾ ಇದೆ. ಈ ಪ್ರಶ್ನೆ ಇವತ್ತು ಜನಗಳನ್ನ ಕಾಡ್ತಾ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಕಾರ್ಮಿಕರು ಕೆಲಸ ಕಳ್ಕೊತಾ ಇದ್ದಾರೆ, ಹಾಗೂ ಜನತೆ ಇವತ್ತು ಬಡತನದ ಬೇಗೆಯಿಂದ ಬಳಲ್ತಾ ಇದ್ದಾರೆ.
ಜಾತಿವಾದ, ಕೋಮುವಾದ ಹಾಗೂ ಪ್ರಾಂತೀಯವಾದ ಇದನ್ನ ಜನಗಳಲ್ಲಿ ತುಂಬಿ ಇವತ್ತು ಜನರ ಐಕ್ಯತನ ಹೊಡಿತಾ ಇದ್ದಾರೆ. ಸ್ನೇಹಿತರೆ, ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ರೈತರ ಹಣ ದುಪ್ಪಟ್ಟು ಮಾಡ್ತೀನಿ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಇವತ್ತು ಕಳೆದೋಗಿದೆ, ಕೊಟ್ಟಿಲ್ಲ. ಲಕ್ಷಾಂತರ ಜನ ಸಣ್ಣ ವ್ಯಾಪಾರಿಗಳು ಇವತ್ತು ಬೀದಿಗೆ ತಳ್ಳಲ್ಪಟ್ಟಿದ್ದಾರೆ. ಹಾಗೆಯೇ ರೈತರು ಸುಮಾರು 2 ರಿಂದ 5 ಲಕ್ಷ ರೈತರು ಇವತ್ತು ಆತ್ಮಹತ್ಯೆ ಮೊರೆ ಹೋಗಿದ್ದಾರೆ. ಹಾಗಿದ್ರೆ ಇದು ಯಾವ ಪ್ರಜಾಪ್ರಭುತ್ವ? ಇದು ನಮಗೆ ಪ್ರಶ್ನೆ ಬರಬೇಕು. ಇಲ್ಲಿ ಬಂಡವಾಳಶಾಹಿ ಪದ್ಧತಿ ದಿನೇ ದಿನೇ ಅಧೋಗತಿಗಿಳಿತಾ ಇದೆ. ಸೊ ನಿಮಗೆ ಗೊತ್ತಿದೆ, ಮಹಾನ್ ನಾಯಕರು ಹೇಳಿದ್ದಾರೆ, ಸೊ ಬಂಡವಾಳಶಾಹಿ ಪದ್ಧತಿಗೆ ಕಷ್ಟ ಬಂದಾಗ ಅವರು ಹಿಂದಕ್ಕೆ ಹೋಗ್ತಾರೆ. ಅದೇ ರೀತಿ ಮೊದಲನೇ ಮಹಾಯುದ್ಧ ನಡೆಯಿತು, ಅದು ಕೂಡ ಮಾರುಕಟ್ಟೆಗೋಸ್ಕರ ನಡೆಯಿತು. ಅದನ್ನ ಯುದ್ಧ ಆದ ತಕ್ಷಣ ಸಮಾಜವಾದಿ ರಾಷ್ಟ್ರ ಬಂತು, ರಷ್ಯಾ ಬಂತು. ಹಾಗಾದ್ರೆ ಮತ್ತೆ ಬಂಡವಾಳಶಾಹಿ ಕ್ರೈಸಿಸ್ ಡೆವಲಪ್ ಆದಾಗ, ಬೆಳವಣಿಗೆ ಆದಾಗ 2ನೇ ಮಹಾಯುದ್ಧಕ್ಕೆ ಹಿಟ್ಲರ್ ಹೋದ್ರು. ಹಿಟ್ಲರ್ 2ನೇ ಮಹಾಯುದ್ಧಕ್ಕೆ ಹೋದಾಗ ರಷ್ಯಾದಿಂದ ಸೋಲುಗೀಡಾಯಿತು. ಆ 2ನೇ ಮಹಾಯುದ್ಧದಲ್ಲಿ ಸುಮಾರು ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಚೈನಾ ಸಮಾಜವಾದ ಬರೋದಕ್ಕೆ ಅನುಕೂಲ ಆಯಿತು. ಯಾಕೆಂತ ಹೇಳಿದ್ರೆ ಬಂಡವಾಳಶಾಹಿ ಪದ್ಧತಿ ಶೋಷಣೆಯ ಮೇಲೆ ನಿಂತಿದೆ, ಲಾಭದ ಮೇಲೆ ನಿಂತಿದೆ. ಅದು ಜನಗಳನ್ನ ಲೂಟಿ ಮಾಡಿ ಇವತ್ತು ಬಂಡವಾಳ ಶೇಖರಣೆ ಆಗಿದೆ. ಸೊ ಹಾಗಾಗಿ ಜನರ ಕೈಯಲ್ಲಿ ಕೊಂಡುಕೊಳ್ಳುವಂತ ಶಕ್ತಿ ದಿನೇ ದಿನೇ ಇವತ್ತು ಇಳಿತಾ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಸರ್ಕಾರಗಳು ಬೇರೆ ಬೇರೆ ಜನರ ಐಕ್ಯತನ ಹೊಡೆಯೋದಕ್ಕೆ ಇದು ಮಾಡ್ತಾ ಇದೆ. ಸ್ನೇಹಿತರೆ, ಇತ್ತೀಚೆಗೆ ಕಾಶ್ಮೀರದಲ್ಲಿ ಏನಾಯಿತು, ವಿಧ್ವಂಸಕರಿಂದ ನಡೆದಂತಹ ಕೃತ್ಯ 28 ಜನ ಸಾವಿಗೀಡಾದರು, ಅಮಾಯಕ ಜನಗಳು. ಇದನ್ನ ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸಿತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾ ಇದೆ, ಯಾಕೆ ಆ ಜನಗಳಿಗೆ ರಕ್ಷಣೆ ಕೊಡಕ್ಕಾಗಿಲ್ಲ? ಸೊ ಇನ್ನಿತರ ಪ್ರಶ್ನೆಗಳ ಜನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂಡವಾಳಶಾಹಿಗಳು ಯಾವ ರೀತಿಯ ಈ ವ್ಯವಸ್ಥೆನ, ಸತ್ತೋಗ್ತಾ ಇರುವಂತಹ ವ್ಯವಸ್ಥೆನ ಕಾಪಾಡೋದಕ್ಕೋಸ್ಕರ ಎಂತಹ ಹೀನ ಕೃತ್ಯಗಳನ್ನು ನಡೀತಾರೆ ಅನ್ನೋದನ್ನ ನಾವು ಮರೆಯಬಾರದು. ಸೊ ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಸೋವಿಯತ್ ಯೂನಿಯನ್ ಅಧಪತನ ಆದಾಗ, ಅಂದರೆ ಸ್ಟಾಲಿನ್ ಸತ್ತ ನಂತರ ಕ್ರಿಸ್ಟಿಯನ್ ಬಂದ್ರು. ಕ್ರಿಸ್ಟಿಯೋ ಬಂದಾಗ ಅಮೆರಿಕ ಯಾವ ರೀತಿ ಕ್ರಿಸ್ಟಿಯೋ ನಿಜವಾದ ಕಮ್ಯುನಿಸ್ಟ್ ಆಗಿದ್ದಾರ ಅಂತ ಹೇಳಿ ಪರೀಕ್ಷೆ ಮಾಡೋದಕ್ಕೆ ಅವರು ಕ್ಯೂಬಾದ ಹತ್ರ ಒಂದು ಕ್ಷಿಪಣಿ ಇರುವಂತ ಇದ್ದರು ತಂದಿಟ್ರು. ಆಗ ಕ್ರಿಸ್ಟಿಯೋ ತಕ್ಷಣ ಒಂದು ಕ್ಷಿಪಣಿ ನೌಕೆನ ಇದರ ಹತ್ರ ಕಳಿಸಿದ್ರು, ಕ್ಯೂಬಾದ ಹತ್ರ. ಸ್ವಲ್ಪ ಅದರ ನೀವೇನಾದ್ರೂ ಇದು ಮಾಡಿದ್ರೆ, ನಮಗೆ ನಮ್ಮ ವಿರುದ್ಧ ಬಂದ್ರೆ ನಾವು ಕ್ಯೂಬಾಕ್ಕೆ ಕ್ಷಿಪಣಿ ಹಾರಿಸಬೇಕಾಗುತ್ತೆ, ಇಡೀ ಕ್ಯೂಬಾನ ಧ್ವಂಸ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಆಗ ಕ್ರಿಸ್ಟಿಯೋ ತಕ್ಷಣನೇ ಆ ಒಂದು ಯುದ್ಧ ನೌಕೆನ ವಾಪಸ್ ತಗೊಂಡು ಹೋಗ್ಬಿಟ್ರು. ಇಲ್ಲಿ ಕಾಮ್ರೇಡ್ ಸಿದ್ಧಾರ್ಥ ಅವ್ರು ಪ್ರಶ್ನೆ ಹಾಕಿದ್ರು, ಯಾಕೆಂತ ಹೇಳಿದ್ರೆ ಅಮೆರಿಕ ಕ್ಯೂಬಾ ಯಾವುದೇ ರೀತಿ ತೊಂದರೆ ಕೊಡದೆ ಕ್ಯೂಬಾ ಮೇಲೆ ಕ್ಷಿಪಣಿ ಹಾರಿಸ್ತೀವಿ ಅಂತ ಅಮೆರಿಕ ಹೇಳಿದೆ. ಹೇಳಿದ ತಕ್ಷಣ ನೀವು ಅವರಿಗೆ ಥ್ರೆಟ್ ಕೊಡಬೇಕಾಗಿತ್ತು. ಅವ್ರು ಹೇಳಿದ ತಕ್ಷಣನೇ ನೀವು ಯುದ್ಧ ನೌಕೆನ ತಗೊಂಡೋದ್ರಿ.
ಇದು ಮೊದಲನೇ ತಪ್ಪು. ಆಯ್ತು, ವಿದ್ಯಾರ್ಥಿ ತಗೊಂಡು ಹೋಗ್ಮೇಲೆ ಅವರು ತಿರುಪ ಮೇಲೆ ಬಾಂಬ್ ಹಾಕ್ತೀವಿ ಅಂದ ತಕ್ಷಣ ಆ ಯುದ್ಧನ ವಾಪಸ್ ತಗೊಂಡು ಹೋಗ್ರಿ. ಯಾಕೆ ಅಂತ ಕೇಳಿದ್ರೆ ಅಣು ಬಾಂಬ್ ಹಾಕಿದ್ರೆ. ವೇದಿಕೆಯ ಮೇಲೆ ಕಾಮ್ರೇಡ್ ವಿ ನಾಗಮಾಳ್, ರಾಮಣ್ಣ ಎಸ್, ಇಬ್ರಾಹಿಂಪುರ್, ಕಾಮ್ರೇಡ್ ಗಣಪತ್ ರಾವ್, ಕೆ ಮಾನೆ, ಮಹೇಶ್ ಎಸ್ ಬಿ, ಮಡಿವಾಳಪ್ಪ ಹೇರೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಹಿನ್ನೆಲೆ ಕಲಬುರಗಿಯಲ್ಲಿ ಹಿಂದೂಪರ ಸಂಘಟನೆಗಳು ಈಡುಗಾಯಿ ಒಡೆದು ಯುದ್ಧ ಘೋಷಣೆ ಮಾಡುವಂತೆ ಆಗ್ರಹಿಸಿದರು. ಕಲಬುರಗಿಯ ಶರಣಬಸವೇಶ್ವರ ದೇವಾಲಯದಲ್ಲಿ ಈಡುಗಾಯಿ ಒಡೆದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪಾಕಿಸ್ತಾನ ಬೆಂಬಲಿತ ಉಗ್ರರು ಪದೇ ಪದೇ ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕೇಂದ್ರದ ಮೋದಿ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಸಮಯ ಬಂದಿದೆ. ಪಾಕಿಸ್ತಾನದ ವಿರುದ್ಧ ಈ ಕೂಡಲೇ ಯುದ್ಧ ಘೋಷಣೆ ಮಾಡಲಿ. ಒಂದು ವೇಳೆ ನೀವು ಯುದ್ಧ ಘೋಷಣೆ ಮಾಡಲು ಆಗದೇ ಇದ್ರೆ ಯೋಗಿ ಅವರಿಗೆ ನಿಮ್ಮ ಸ್ಥಾನ ಬಿಟ್ಟು ಬಿಡಿ ಎಂದರು. ಈ ಸಂದರ್ಭದಲ್ಲಿ ಹೋರಾಟಗಾರ ಎಂಎಸ್ ಪಾಟೀಲ್, ಲಕ್ಷ್ಮೀಕಾಂತ್ ಸ್ವಾದಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಹರಳಯ್ಯ ಜಯಂತಿ, ಅನೇಕ ಗಣ್ಯರು ಭಾಗಿ. ಕಲಬುರಗಿಯಲ್ಲಿ ಇಸ್ಲಾಮಾಬಾದ್ ಬಡಾವಣೆಯ ಹೆಸರು ಬದಲಿಸುವಂತೆ ಒತ್ತಾಯ. ವಿಜೃಂಭಣೆಯಿಂದ ಜರುಗಿದ ಎಸ್ಯುಸಿಐಸಿ ಪಕ್ಷದ ಸಂಸ್ಥಾಪನಾ ದಿನಾಚರಣೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಿಸುವಂತೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತರ ವಿಶೇಷ ಪ್ರಾರ್ಥನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.